ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗಜ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ IPO ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ IPOನಲ್ಲಿ ಕಂಪನಿ ಏನು ಮಾಡುತ್ತದೆ, IPO ಪ್ರೈಸ್ ಎಷ್ಟು, ಒಂದು ಲಾಟ್ಗೆ ಎಷ್ಟು ಹಣ ಬೇಕು, ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, ಪಿಯರ್ ಕಂಪನಿಗಳ ಜೊತೆಗೆ ಹೋಲಿಸಿದರೆ ವ್ಯಾಲ್ಯೂಯೇಷನ್ ಹೇಗೆ ಬರುತ್ತದೆ, ಹಾಗೂ ಕಂಪನಿಯ ಸ್ಟ್ರೆಂತ್ ಹಾಗೂ ರಿಸ್ಕ್ಗಳೇನು, ಮತ್ತು ಕೊನೆಯಲ್ಲಿ ಈ IPO ಬಗ್ಗೆ ನಾವು ಏನು ಗಮನಿಸಬೇಕು ಎಂಬುದನ್ನು ಸರಳವಾಗಿ ನೋಡೋಣ. ಮೊದಲು IPO ಪ್ರಮುಖ ಮಾಹಿತಿಯಿಂದ ಶುರು ಮಾಡೋಣ. IPO ಪ್ರಮುಖ ಮಾಹಿತಿ ಏನಪ್ಪ ಅಂದರೆ, ಗಜ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ IPO ಆಗಸ್ಟ್ 19ರಿಂದ ಓಪನ್ ಆಗಿ ಆಗಸ್ಟ್ 21ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರಲಿದೆ. ಕಂಪನಿಯ IPO ಪ್ರೈಸ್ ಬ್ಯಾಂಡನ್ನು ₹152 ₹160 ನಿಗದಿಪಡಿಸಲಾಗಿದೆ. ಒಂದು ಲಾಟ್ನಲ್ಲಿ 93 ಷೇರುಗಳಿವೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ ₹160 ಪ್ರಕಾರ ಒಂದು ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದು ಲಾಟ್ಗೆ ಅರ್ಜಿ ಹಾಕಬೇಕಾದರೆ ಸುಮಾರು ₹14,880 ಬೇಕಾಗುತ್ತದೆ. ಒಟ್ಟು IPO ಇಶ್ಯೂ ಸೈಜ್ ಸುಮಾರು ₹550 ಕೋಟಿ ಇದೆ. ಇದರಲ್ಲಿ ₹450 ಕೋಟಿ ಫ್ರೆಶ್ ಇಶ್ಯೂ ಮತ್ತು ಸುಮಾರು ₹100 ಕೋಟಿ ಆಫರ್ ಫಾರ್ ಸೇಲ್ ಇದೆ. IPO ಅಲಾಟ್ಮೆಂಟ್ ಆಗಸ್ಟ್ 24ರಂದು ನಡೆಯಲಿದ್ದು, IPO ಶೇರ್ಸ್ ಆಗಸ್ಟ್ 26, 2026ರಂದು NSE ಹಾಗೂ BSEಯಲ್ಲಿ ಲಿಸ್ಟಿಂಗ್ ಆಗುವ ನಿರೀಕ್ಷೆ ಇದೆ. ಇನ್ನು ಈ IPOಗೆ ಸಂಬಂಧಿಸಿದಂತೆ ಪ್ರಸ್ತುತ GMP ಸುಮಾರು ₹27 ಇದೆ, ಅಂದರೆ 16% ಇದೆ ಎಂದು ಮಾಹಿತಿ ಇದೆ. ಆದರೆ ₹160 ಇಶ್ಯೂ ಪ್ರೈಸ್ಗೆ 16% GMP ಸೇರಿಸಿದರೆ ಸುಮಾರು ₹186 ಅಷ್ಟು ಇಂಡಿಕೇಟಿವ್ ಲಿಸ್ಟಿಂಗ್ ಪ್ರೈಸ್ ಬರುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ, GMP ಅಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಇದು ಅಧಿಕೃತ ಮಾರುಕಟ್ಟೆ ಸೂಚ್ಯಾಂಕವಲ್ಲ. SEBI, NSE ಹಾಗೂ BSE ಇದನ್ನು ಮಾನ್ಯತೆ ನೀಡುವುದಿಲ್ಲ. ಆದ್ದರಿಂದ ಕೇವಲ GMP ನೋಡಿ IPOಗೆ ಅಪ್ಲೈ ಮಾಡುವುದು ಸರಿಯಲ್ಲ. ಈಗ ಕಂಪನಿ ಏನು ಮಾಡುತ್ತದೆ, ಕಂಪನಿಯ ಬಿಸ್ನೆಸ್ ಬಗ್ಗೆ ತಿಳಿದುಕೊಳ್ಳೋಣ. ಗಜ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ಗಜ ಕ್ಯಾಪಿಟಲ್ಗೆ ಸಂಬಂಧಿಸಿದ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಆಗಿದೆ. ಕಂಪನಿ 1999ರಲ್ಲಿ ಆರಂಭವಾಗಿದೆ. ಸರಳವಾಗಿ ಹೇಳುವುದಾದರೆ, ಕಂಪನಿ ತನ್ನದೇ ಆದ ರೀತಿಯಲ್ಲಿ ವಿವಿಧ ಬಿಸ್ನೆಸ್ ಮತ್ತು ಫಂಡ್ಸ್ನಲ್ಲಿ ಹೂಡಿಕೆ ಮಾಡುತ್ತದೆ ಮತ್ತು ಫಂಡ್ಸನ್ನು ಮ್ಯಾನೇಜ್ ಹಾಗೂ ಅಡ್ವೈಸ್ ಮಾಡುತ್ತದೆ. ಕಂಪನಿಯ ಪ್ರಮುಖ ಫೋಕಸ್ ಏರಿಯಾಸ್ ಅಂದರೆ ಡಿಜಿಟಲ್ ಟೆಕ್ನಾಲಜಿ, ಕನ್ಸ್ಯೂಮರ್, ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಎಜುಕೇಷನ್. ಅಂದರೆ ಭಾರತದ ಗ್ರೋತ್ ಪೊಟೆನ್ಷಿಯಲ್ ಇರುವ ಹಲವು ಕ್ಷೇತ್ರಗಳಲ್ಲಿ ಬಿಸ್ನೆಸ್ಸಸ್ ಜೊತೆಗೆ ಕಂಪನಿ ಕೆಲಸ ಮಾಡುತ್ತದೆ. ಕಂಪನಿಯ ವಿಶೇಷತೆ ಎಂದರೆ ಕೇವಲ ಹಣ ಹೂಡಿಕೆ ಮಾಡುವುದಷ್ಟೇ ಅಲ್ಲ, ಹೂಡಿಕೆ ಮಾಡಿರುವ ಬಿಸ್ನೆಸ್ಗೆ ಸ್ಟ್ರಾಟಜಿಕ್ ಮತ್ತು ಆಪರೇಷನಲ್ ಸಪೋರ್ಟ್ ಕೂಡ ನೀಡುತ್ತದೆ. ಈಗ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. ಯಾವುದೇ IPOನಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳಲ್ಲಿ ಒಂದು ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಗಜ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕಳೆದ 3 ವರ್ಷಗಳಲ್ಲಿ ಉತ್ತಮವಾಗಿ ಬೆಳವಣಿಗೆ ಕಂಡುಬಂದಿದೆ. 2024ರಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಸುಮಾರು ₹104 ಕೋಟಿ ಇತ್ತು. 2025ರಲ್ಲಿ ಅದು ₹133.3 ಕೋಟಿ ಏರಿಕೆಯಾಗಿದೆ. 2026ರಲ್ಲಿ ಮತ್ತೆ ಏರಿಕೆಯಾಗಿ ಸುಮಾರು ₹157.8 ಕೋಟಿ ತಲುಪಿದೆ. ಅಂದರೆ ಇನ್ಕಮ್ನಲ್ಲಿ ನಿರಂತರವಾಗಿ ಬೆಳವಣಿಗೆ ಕಂಡುಬಂದಿದೆ. ಇನ್ನು ಪ್ರಾಫಿಟ್ ನೋಡುವುದಾದರೆ 2024ರಲ್ಲಿ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸುಮಾರು ₹44.7 ಕೋಟಿ ಇತ್ತು. 2025ರಲ್ಲಿ ಅದು ₹62 ಕೋಟಿ ಏರಿಕೆಯಾಗಿದೆ. 2026ರಲ್ಲಿ ಮತ್ತೆ ಏರಿಕೆಯಾಗಿ ಸುಮಾರು ₹82 ಕೋಟಿ ತಲುಪಿದೆ. ಅಂದರೆ ಪ್ರಾಫಿಟ್ ಕೂಡ ಉತ್ತಮವಾಗಿ ಬೆಳವಣಿಗೆ ಕಂಡುಬಂದಿದೆ. ಎಬಿಟಾ ಕೂಡ 2026ರಲ್ಲಿ ₹49.3 ಕೋಟಿ ಇದ್ದದ್ದು 2026ರಲ್ಲಿ ಸುಮಾರು ₹72 ಕೋಟಿ ಏರಿಕೆಯಾಗಿದೆ. ನೆಟ್ವರ್ತ್ ಕೂಡ 2024ರಲ್ಲಿ ಸುಮಾರು ₹331.9 ಕೋಟಿ ಇದ್ದದ್ದು 2026ರಲ್ಲಿ ₹606.5 ಕೋಟಿ ಏರಿಕೆಯಾಗಿದೆ. ಹೀಗಾಗಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಿದಾಗ ಇನ್ಕಮ್, ಪ್ರಾಫಿಟ್ ಮತ್ತು ನೆಟ್ವರ್ಕ್ನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಈಗ EPS ಮತ್ತು PE ರೇಷಿಯೋ ಹೇಗಿದೆ ಎಂಬುದು ನೋಡೋಣ. 2026ರ ಪ್ರಕಾರ ಬೇಸಿಕ್ EPS ಸುಮಾರು ₹7.17 ಇದೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ ₹160 ಆಧಾರದಲ್ಲಿ ಪ್ರೀ IPO PE ರೇಷಿಯೋ ಸುಮಾರು 22.04 ಟೈಮ್ಸ್, ಅಂದರೆ 22.04 ಪಟ್ಟು ಎಂದು ನೀಡಲಾಗಿದೆ. IPO ನಂತರದ PE ರೇಷಿಯೋ ಸುಮಾರು 27.54 ಪಟ್ಟು ಎಂದು ಮಾಹಿತಿ ಇದೆ. ಇದನ್ನು ಪೀರ್ ಕಂಪನಿಗಳ ಜೊತೆಗೆ ಹೋಲಿಸಿ ನೋಡಿದರೆ ಗಜ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ನ PE ರೇಷಿಯೋ ಕೆಲವು ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಗಿಂತ ಕಡಿಮೆ ಇದೆ. ಉದಾಹರಣೆಗೆ 361 WAM PE ರೇಷಿಯೋ ಸುಮಾರು 40 ಟೈಮ್ಸ್ ಇದೆ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಸುಮಾರು 37.82 ಟೈಮ್ಸ್ ಇದೆ. ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಸುಮಾರು 49.57 ಟೈಮ್ಸ್ ಇದೆ. SBI ಮ್ಯಾನೇಜ್ಮೆಂಟ್ ಸುಮಾರು 37.8 ಟೈಮ್ಸ್ ಇದೆ. ಆದರೆ ಗಜ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ನ PE ರೇಷಿಯೋ ಸುಮಾರು 22.04 ಟೈಮ್ಸ್ ಇದೆ. ಹೀಗಾಗಿ ಪಿಯರ್ ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡಿದಾಗ ಕಂಪನಿಯ ವ್ಯಾಲ್ಯೂಯೇಷನ್ ತುಂಬ ದುಬಾರಿ ಎಂದು ಕಾಣಿಸುವುದಿಲ್ಲ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಬೇಕು, ಎರಡು ಕಂಪನಿಗಳ PE ಮಾತ್ರ ಹೋಲಿಕೆ ಮಾಡಿ IPO ಚೀಪ್ ಅಥವಾ ಎಕ್ಸ್ಪೆನ್ಸಿವ್ ಎಂದು ನಿರ್ಧರಿಸುವುದು ಸರಿಯಲ್ಲ. ಬಿಸ್ನೆಸ್ ಸೈಜ್, ಪ್ರಾಫಿಟಬಿಲಿಟಿ, ROE ಮತ್ತು ಗ್ರೋತ್ ಕೂಡ ನೋಡಬೇಕಾಗುತ್ತದೆ. ಈಗ ಕಂಪನಿಯ ಪ್ರಮುಖ ಸ್ಟ್ರೆಂತ್ಗಳು ನೋಡೋಣ. ಮೊದಲನೇದಾಗಿ ಎಸ್ಟಾಬ್ಲಿಷ್ಡ್ ಪ್ಲ್ಯಾಟ್ಫಾರ್ಮ್. ಕಂಪನಿಯ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಅನುಭವ ಇದೆ. ಎರಡನೇದಾಗಿ ಪ್ರೋವನ್ ಟ್ರ್ಯಾಕ್ ರೆಕಾರ್ಡ್. ಗಜ ಕ್ಯಾಪಿಟಲ್ ಫಂಡ್ಸ್ ಮೂಲಕ ಇನ್ವೆಸ್ಟ್ಮೆಂಟ್ಸ್ ಮತ್ತು ಫಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಕಂಪನಿಗೆ ಅನುಭವ ಇದೆ. ಮೂರನೇದಾಗಿ ಗ್ರೋವಿಂಗ್ ಇಂಡಸ್ಟ್ರಿ. ಭಾರತದಲ್ಲಿ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಗ್ರೋತ್ ಅಪರ್ಚುನಿಟಿ ಸಿಗುವ ಸಾಧ್ಯತೆ ಇದೆ. ಈಗ ರಿಸ್ಕ್ ನೋಡೋಣ. ಮೊದಲನೇದಾಗಿ ಕಂಪನಿಯ ಪ್ರಮುಖ ರಿಸ್ಕ್ ಎಂದರೆ ಫಂಡ್ ಪರ್ಫಾರ್ಮೆನ್ಸ್ ಮೇಲೆ ಇರುವ ಡಿಪೆಂಡೆನ್ಸ್. ಕಂಪನಿ ಮ್ಯಾನೇಜ್ ಮಾಡುವ ಮತ್ತು ಅಡ್ವೈಸ್ ಮಾಡುವ ಫಂಡ್ಸ್ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಮಾತ್ರ ಕಂಪನಿಗೆ ಲಾಭ. ಆದರೆ ಫಂಡ್ಸ್ ನಿರೀಕ್ಷೆಯಂತೆ
ಪರ್ಫಾರ್ಮೆನ್ಸ್ ಮಾಡದಿದ್ದರೆ ಕಂಪನಿಗೆ ಇನ್ಕಮ್ ಮೇಲೆ ಪರಿಣಾಮ ಬೀಳಬಹುದು. ಇನ್ನೊಂದು ಪ್ರಮುಖ ರಿಸ್ಕ್ ಎಂದರೆ ಕ್ಯಾರಿಡ್ ಇಂಟ್ರೆಸ್ಟ್ ಎಂದರೆ ಫಂಡ್ಸ್ನ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಕಂಪನಿಗೆ ಸಿಗುವ ಆದಾಯದ ಒಂದು ಭಾಗ. ಈ ಆದಾಯ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಎಂಬುದು ಯಾವಾಗಲೂ ಒಂದೇ ರೀತಿ ಆಗಿರುವುದಿಲ್ಲ. 2026ರಲ್ಲಿ ಕ್ಯಾರಿಡ್ ಇಂಟ್ರೆಸ್ಟ್ ಸುಮಾರು 75.41 ಕೋಟಿ ರೂಪಾಯಿ ಇತ್ತು. ಇದು ಕಂಪನಿಯ ಟೋಟಲ್ ಇನ್ಕಮ್ನ ಸುಮಾರು 47.79% ಇದೆ. ಹೀಗಾಗಿ ಕ್ಯಾರಿಡ್ ಇಂಟ್ರೆಸ್ಟ್ ಕಂಪನಿಯ ಇನ್ಕಮ್ನಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಅದರಲ್ಲೂ ಇದರ ಟೈಮಿಂಗ್ ಪ್ರೆಡಿಕ್ಟೇಬಲ್ ಆಗಿರುವುದಿಲ್ಲ. ಮತ್ತೊಂದು ವಿಷಯ ಎಂದರೆ ಹಿಂದಿನ ಫಂಡ್ಸ್ ಉತ್ತಮವಾಗಿ ರಿಟರ್ನ್ಸ್ ಕೊಟ್ಟಿದ್ದರೂ ಅದೇ ರೀತಿಯ ರಿಟರ್ನ್ಸ್ ಮುಂದಿನ ದಿನಗಳಲ್ಲೂ ಕೊಡುತ್ತದೆ ಎಂಬುದು ಗ್ಯಾರಂಟಿ ಇರುವುದಿಲ್ಲ. ಕೊನೆಯದಾಗಿ ಗಜ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ IPO ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಮತ್ತು ಒಂದು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ಸ್ಗೆ ಸೇರಿದ IPO ಆಗಿರುತ್ತದೆ. ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಿದಾಗ ಗ್ರೋತ್ ಉತ್ತಮವಾಗಿದೆ. ವ್ಯಾಲ್ಯೂಯೇಷನ್ ಕೂಡ ಕೆಲವು ಪೇರ್ ಕಂಪನಿಗಳ ಜೊತೆಗೆ ಹೋಲಿಸಿದರೆ ಕಡಿಮೆ ಇದೆ. ಆದರೆ ಫಂಡ್ ಪರ್ಫಾರ್ಮೆನ್ಸ್ ಮತ್ತು ಕ್ಯಾರಿಡ್ ಇಂಟ್ರೆಸ್ಟ್ ಮೇಲೆ ಇರುವ ಡಿಪೆಂಡೆನ್ಸನ್ನು ನಿರ್ಲಕ್ಷ್ಯ ಮಾಡಬಾರದು. ನೀವು IPOಗೆ ಅಪ್ಲೈ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಕೇವಲ GMP ಅಥವಾ ಸೋಷಿಯಲ್ ಮೀಡಿಯಾ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಳ್ಳದೆ ಕಂಪನಿಯ RSP, ಫೈನಾನ್ಷಿಯಲ್ಸ್, ವ್ಯಾಲ್ಯೂಯೇಷನ್ಸ್ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಿ. ಮತ್ತು ಮುಖ್ಯವಾಗಿ ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ, ಇದು ಯಾವುದೇ ರೀತಿಯ ಬೈ ಅಥವಾ ಸೆಲ್ ರೆಕಮೆಂಡೇಷನ್ ಅಲ್ಲ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ IPO ಅಪ್ಡೇಟ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಮಾಹಿತಿಗಾಗಿ ನಮ್ಮ ಜೊತೆ ಮುಂದುವರಿಯಿರಿ. ಧನ್ಯವಾದಗಳು.